ಆತ್ಮೀಯರೇ ನಮಸ್ಕಾರ. ಇವತ್ತು ನಾವು ಹನುಮ ಭಕ್ತ ಕಾಟಮುತ್ಯಪ್ಪನ ಬಗ್ಗೆ ತಿಳಿದುಕೊಳ್ಳೋಣ. ಹನುಮಪ್ಪನ ದೇವಸ್ಥಾನದ ಎದುರಿಗೆ ಕಾಟಮುತ್ಯಪ್ಪನ ಚಿಕ್ಕದಾದ ಗುಡಿ ಇದೆ. ಈ ಕಾಟಮುತ್ಯಪ್ಪನ ಕುರಿತು ಸ್ಥಳೀಯರು ಒಂದೊಂದು ಐತಿಹಾಸಿಕ ಘಟನೆಯನ್ನು ಹೇಳುತ್ತಾರೆ. ಕಾಟಮುತ್ಯಪ್ಪ ಹನುಮಪ್ಪನ ಮೂಲ ಪೂಜಾರಿಯಾಗಿದ್ದು ದಿನಂಪ್ರತಿ ಹನುಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದನು. ಹನುಮ ದೇವರ ಮೇಲೆ ಈತ ಅಪಾರ ಭಕ್ತಿಯನ್ನು ಹೊಂದಿದ್ದನು. ಕಾಟಮುತ್ಯಪ್ಪನ ನಿಷ್ಠೆಯ ಭಕ್ತಿಗೆ ಹನುಮಪ್ಪ ಆಗಾಗ ಪ್ರತ್ಯಕ್ಷನಾಗಿ ದರ್ಶನ ನೀಡುತ್ತಿದ್ದನಂತೆ. ಆ ಸಮಯದಲ್ಲಿ ಕಾಟಮುತ್ಯಪ್ಪ ಹನುಮಪ್ಪನ ಜೊತೆಗೆ ಮಾತನಾಡುತ್ತಿದ್ದನೆಂದು ಜನರು ಆಡುತ್ತಾರೆ. ಒಂದು ದಿನ ಹನುಮಪ್ಪ ಕಲ್ಲೋಳಿಯಿಂದ ಬೇರೆ ಕಡೆಗೆ ಹೋಗುತ್ತಿರುವುದನ್ನು ಕಂಡ ಕಾಟಮುತ್ಯಪ್ಪ ನಾನು ಸಹ ನಿಮ್ಮೊಂದಿಗೆ ಬರುತ್ತೇನೆಂದು ಕೇಳಿಕೊಂಡನಂತೆ. ಆಗ ಹನುಮಪ್ಪ ಬೇಡವೆಂದರೂ ಬರುತ್ತೇನೆಂದು ಹಠ ಹಿಡಿದಾಗ ಅನಿವಾರ್ಯವಾಗಿ ಹನುಮಪ್ಪ ಭಕ್ತ ಕಾಟಮುತ್ಯಪ್ಪನನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋದನಂತೆ. ಆದರೆ ಒಂದು ಷರತ್ತನ್ನು ಹನುಮಪ್ಪ ಹಾಕಿದನಂತೆ. ನಿನ್ನನ್ನು ಕರೆದುಕೊಂಡು ಹೋದ ವಿಷಯ ಯಾರಿಗೂ ಹೇಳಬಾರದು. ಒಂದು ವೇಳೆ ಹೇಳಿದರೆ ಅದು ನಿನಗೆ ಅಪಾಯವನ್ನು ತರುತ್ತದೆ ಎಂದು ಹೇಳಿ ಆತನಿಂದ ವಚನವನ್ನು ಪಡೆದನಂತೆ. ಅದಕ್ಕೆ ಒಪ್ಪಿಗೆ ನೀಡಿದ ಕಾಟಮುತ್ಯಪ್ಪ ಹನುಮಪ್ಪನ ಜೊತೆಗೆ ಹೋಗಲು ಸಿದ್ಧನಾದನು. ಹನುಮಪ್ಪ ಕಾಟಮುತ್ಯಪ್ಪನನ್ನು ಸಂಜೀವಿನಿ ಎಂಬ ಬೆಟ್ಟಕ್ಕೆ ಕರೆದುಕೊಂಡು ಹೋದನಂತೆ. ಅಲ್ಲಿ ಕಾಟಮುತ್ಯಪ್ಪನಿಗೆ ನೀನು ಏನು ಬೇಕು ಅದನ್ನು ತೆಗೆದುಕೋ ಎಂದು ಹೇಳಿದಾಗ ಆತ ಅಲ್ಲಿರುವ 2 ಕಲ್ಲಿನ ಚಿಪ್ಪುಗಳನ್ನು ತೆಗೆದುಕೊಂಡನಂತೆ. ಇಂದಿಗೂ ಕಾಟಮುತ್ಯಪ್ಪನ ಸಂಜೀವಿನಿ ಬೆಟ್ಟದಿಂದ ತಂದನೆನಾದ ಹೇಳಲಾಗುವ ಕಲ್ಲಿನ 2 ಚಿಪ್ಪುಗಳು ಆತನ ವಂಶಸ್ಥರು ಹಾಗೂ ಸದ್ಯದ ಹನುಮಪ್ಪನ ಪೂಜಾರಿಗಳ ಮನೆಯಲ್ಲಿ ನೋಡಲು ದೊರೆಯುತ್ತವೆ. ಹನುಮಂತನ ಜೊತೆಗೆ ಕಾಟಮುತ್ಯಪ್ಪ ಮರಳಿ ಕಲ್ಲೋಳಿಗೆ ಬರುವಾಗ ದಾರಿ ಮಧ್ಯದಲ್ಲಿಯೇ ಕಲ್ಲೋಳಿ ಹನುಮಪ್ಪನ ಗುಡಿ ಕಂಡಂತೆ ಭಾಸವಾಗಿ ನನ್ನನ್ನು ಇಲ್ಲಿಯೇ ಇಳಿಸು ಎಂದು ಕೇಳಿಕೊಂಡನಂತೆ. ಆವಾಗ ಹನುಮಪ್ಪ ನಿನ್ನ ಊರು ಇನ್ನೂ ಬಹುದೂರವಿದೆ ಎಂದು ಎಷ್ಟು ಹೇಳಿದರೂ ಕೇಳದ ಕಾಟಮುತ್ಯಪ್ಪ ಇಲ್ಲಿಯೇ ಇಳಿಸು ಎಂದು ದುಂಬಾಲ ಬಿದ್ದಾಗ ಹನುಮಪ್ಪ ಅನಿವಾರ್ಯವಾಗಿ ಅವನನ್ನು ಕೆಳಗಿಳಿಸಿ ಹೋದನಂತೆ. ಮುಂದೆ ಅಲ್ಲಿಂದ ಕಾಟಮುತ್ಯಪ್ಪ ಮನೆಗೆ ಬಂದು ತಲುಪಬೇಕಾದರೆ 6 ತಿಂಗಳ ಕಾಲ ಹಿಡಿಯಿತಂತೆ. ಮನೆಗೆ ಬರುವಷ್ಟರಲ್ಲಿ ಆತನ ಮನೆಯವರು ಸತತ ಎಲ್ಲೆಡೆ ಹುಡುಕಾಡಿ ಕಾಟಮುತ್ಯಪ್ಪ ದೊರೆಯದಿದ್ದಾಗ ಬಹುಶಃ ಆತ ಸತ್ತು ಹೋಗಿದ್ದಾನೆ ಎಂದು ತಿಳಿದು ಆತನ ತಿಥಿ ಮಾಡಿ ಮುಗಿಸಿದ್ದರಂತೆ. ಆಮೇಲೆ ಕಾಟಮುತ್ಯಪ್ಪ ಹನುಮಪ್ಪನ ಗುಡಿಗೆ ಆಗಮಿಸಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತಂತೆ. ನಂತರ ಎಲ್ಲರೂ ಎಲ್ಲಿಗೆ ಹೋಗಿದ್ದೆ, ಇಷ್ಟು ದಿವಸ ಎಲ್ಲಿ ಇದ್ದೆ ಎಂದು ಪ್ರಶ್ನೆಗಳನ್ನು ಕೇಳತೊಡಗಿದರು. ಆಗ ಆತ ಏನೂ ಹೇಳಲಿಲ್ಲ. ಆದರೆ ದಿನೇ ದಿನೇ ಮನೆಯವರ ಕಾಟ ತಾಳಲಾರದೆ ನಡೆದ ಘಟನೆಯನ್ನು ಹೇಳಿಬಿಟ್ಟನು. ತತ್ಕ್ಷಣವೇ ಹನುಮಪ್ಪನ ಈತನಿಗೆ ಪ್ರತ್ಯಕ್ಷವಾಗಿ ನನ್ನ ವಚನ ಪಾಲಿಸದಿದ್ದ ಕಾರಣ ನಿನಗೆ ಮರಣವಿದೆ, ನಿನ್ನ ಕೊನೆಯ ಇಷ್ಟಾರ್ಥಗಳನ್ನು ತಿಳಿಸು ಎಂದಾಗ ಕಾಟಮುತ್ಯಪ್ಪ ತನ್ನ ಅಭಿಲಾಷೆಯನ್ನು ಈ ರೀತಿ ತೋಡಿಕೊಂಡನಂತೆ. ನೀನು ನೆಲೆಸಿರುವ ಸ್ಥಳದ ಎದುರುಗಡೆ ಇರುವ ಜಾಗದಲ್ಲಿ ನನ್ನ ಸಮಾಧಿಯಾಗಬೇಕು. ನಿನ್ನ ಪಾದ ತೊಳೆದು ನೀರು ನನ್ನ ಮೇಲೆ ಬಿದ್ದು ನಾನು ಮಾಡಿದ ಪಾಪವು ವಿಮೋಚನೆಯಾಗಲಿ ಎಂದನಂತೆ. ಅನತಿಯಂತೆ ಆತನು ಮರಣ ಹೊಂದಿದಾಗ ಆತನ ಸಮಾಧಿಯನ್ನು ದೇವಾಲಯದ ಮುಂದೆ ಮಾಡಿ ಅದರ ಮೇಲೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಅಂದಿನಿಂದ ಇಂದಿನವರೆಗೆ ಜನರು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ. ಕಾಟಮುತ್ಯಪ್ಪ ಹನುಮಪ್ಪನಿಗೆ ಕೊಟ್ಟ ವಚನ ಪಾಲಿಸದಿದ್ದ ಕಾರಣ ಇವತ್ತಿಗೂ ಆ ವಂಶದ 6 ಮನೆತನಗಳಲ್ಲಿ ಒಬ್ಬನಾದರೂ ಮೂಕ ಇಲ್ಲವೇ ಹುಚ್ಚರಾಗಿ ಹುಟ್ಟುತ್ತಾರೆ ಎಂಬ ನಂಬಿಕೆ ಅಲ್ಲಿಯ ಪೂಜಾರಿಗಳಲ್ಲಿದೆ. ಹೀಗೆ ಈ ತೆರನಾದ ನಂಬಿಕೆ ಕಥೆಗಳು ಕಲ್ಲೋಳಿ ಗ್ರಾಮೀಣ ಭಾಗದ ಜನರಲ್ಲಿ ಅಚ್ಚರಿಯಾಗಿ ಉಳಿದುಕೊಂಡಿವೆ. ಈ ಮೇಲೆ ತಿಳಿಸಿದಂತೆ ಹನುಮಪ್ಪನ ಪರಮ ಭಕ್ತನಾದ ಕಾಟಮುತ್ಯಪ್ಪನ ಮಗನೇ ಅಜ್ಜಪ್ಪ. ತನ್ನ ತಂದೆಯಂತೆ ಅಜ್ಜಪ್ಪನೂ ಸಹ ಧಾರ್ಮಿಕ ಪರಂಪರೆಯಲ್ಲಿ ತೊಡಗಿಕೊಂಡಿದ್ದನಂತೆ. ಅಜ್ಜಪ್ಪನಿಗೆ ವಿಶೇಷವಾಗಿ ಹನುಮನ ಹಾಗೆ ಚಿಕ್ಕದೊಂದು ಬಾಲ ಇತ್ತಂತೆ. ತಂದೆ ಕಾಟಮುತ್ಯಪ್ಪ ಮರಣ ಹೊಂದಿದ ನಂತರ ಹನುಮಪ್ಪನ ಪೂಜೆಯನ್ನು ಈತನೇ ಮುಂದುವರಿಸಿದನು. ಹನುಮಪ್ಪನಲ್ಲಿ ಅಪಾರ ಭಕ್ತಿ ನಂಬಿಕೆ ಹೊಂದಿದನು. ಅಜ್ಜಪ್ಪ ತನ್ನ ದೇಹವನ್ನು ಬಿಟ್ಟಾಗ ಅವನ ಸಮಾಧಿಯನ್ನು ತಂದೆಯೇ ಪಕ್ಕದಲ್ಲಿ ಇಡಲಾಗಿದೆ. ಧನ್ಯವಾದಗಳು.